ದೊಡ್ಡಬಳ್ಳಾಪುರದಿಂದ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಗುರುರಾಯರು ದರ್ಶನ ಪಡೆಯೋದೇ ಒಂದು ಭಾಗ್ಯ. ಹಾಯ್ ಫ್ರೆಂಡ್ಸ್, ಎಲ್ಲ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಅಪ್ಪ ಟ್ರೈನ್ ಜರ್ನಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ಒಂದು ಫ್ಯಾಮಿಲಿ ಒಂದು ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾರೋ ಫೀಲ್ ಕೊಡುತ್ತೆ. ಹಂಗಾಗಿ ನಂಗೆ ಟ್ರೈನ್ ಜರ್ನಿ ತುಂಬ ಇಷ್ಟ. ಚಪಾತಿ ಊಟ, ಶಮಿತಾ ಪಲಾವ್, ನನ್ನ ಚಪಾತಿ, ನಾನು ಚಪಾತಿ, ನಮ್ಮಪ್ಪ ಚಪಾತಿ. ಮನೆಯಿಂದನೇ ಬಿಸಿ ಬಿಸಿ ಚಪಾತಿ ಹಾಕೊಂಡು ಹೋಗಿದ್ವಿ. ಆದ್ರೂ ತಿನ್ನೋಷ್ಟು ತಣ್ಣಗಾಗಿತ್ತು. ಅದ್ರ ಜೊತೆಗೆ ರೈಸ್ ಐಟಮ್ ಇರಲಿ ಅಂತ ನಮ್ಮ ದೊಡ್ಡಬಳ್ಳಾಪುರ ಫೇಮಸ್ ಪಲಾವ್ ರಾಮ್ ಅವ್ರ ಪಲಾವ್ ಕೂಡ ತೊಗೊಂಡೋಗಿದ್ದೆ. ಹಾಯ್ ಸ್ನೇಹಿತರೆ, ಈಗ ತಾನೇ ಮಂತ್ರಾಲಯ ರೀಚ್ ಆಗಿದ್ದೀವಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2ನಲ್ಲಿ ಇಳಿದಿದ್ವಿ. ಇಲ್ಲಿಂದ ಮೇಲ್ಸೇತುವೆ ಮುಖಾಂತರ ನಾವು ಮೈನ್ ಎಂಟ್ರೆನ್ಸ್ಗೆ ಹೋಗೋಣ. ಬನ್ನಿ, ಜನ ಕ್ರೌಡ್ ಹೆಂಗಿರುತ್ತೆ ನೋಡೋಣ. ರಾಯರ ದರ್ಶನ ಅಂದಮೇಲೆ ಜನ ಇಲ್ಲದೆ ಇರ್ತಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಆ ರಾತ್ರಿ 12:45 ಬೆಳಿಗ್ಗೆ ಭೇಟಿ ಆಗೋಣ. ರೂಮ್ಗೆ ಹೋಗ್ತಾ ಇದ್ದೀನಿ. ಬಾಯ್. ಏನಪ್ಪ ಇದು, ಏನು ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ಕೊಂಡ್ರ? ಹಾಗೆ ಸುಮ್ಮನೆ ನಾನೇ ಒಂದು ಜಲಕ್ ಕೊಟ್ಟಿದ್ದು. ಏಳು ಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ತಿರುಪತಿನಲ್ಲಿ ಮಾತ್ರ ನಾಮ ಹಾಕ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ, ಗುರುರಾಯರ ದೇವಸ್ಥಾನ ಮಂತ್ರಾಲಯದಲ್ಲೂ ನಾಮ ಹಾಕ್ತಾರೆ. ಒಂದು ನಾಮಕ್ಕೆ 5 ರೂಪಾಯಿ. సేవా ఉత్సవరాయల పాలు పూజ సేవా రసీదును తీసుకున్నటువంటి సేవాకర్తలు ప్రాకారంలో ఉన్న పూజల సేవ మండపానికి రావాలి. ఈరోజు వినాయక సర్వసేవ ಎಲ್ಲರೂ ಫ್ಯಾಮಿಲಿ ಸಮೇತ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೇವಾ ರಸೀದಿಯನ್ನು ತೆಗೆದುಕೊಂಡಂತ ಸೇವಾಕರ್ತರು ಪ್ರಾಕಾರದ ದೋಲೋತ್ಸವ ಮಂಟಪ ವೇದಿಕೆಗೆ ಬರಬೇಕು. ಸುಮಾರು ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ನೋಡಿದ್ದೆ. ಅದಾದ್ಮೇಲೆ ಇಲ್ಲೇ ನೋಡ್ತಾ ಇರೋದು. ರಾಯರ ದರ್ಶನ ಮಾಡೋದಕ್ಕಿಂತ ಮೊದಲು ಮಂಚಾಲಮ್ಮ ತಾಯಿಯ ದರ್ಶನ ಪಡೆದುಕೊಳ್ಳಬೇಕು. ಮಂಚಾಲಮ್ಮ ತಾಯಿಯವರ ದರ್ಶನ ಪಡೆದ ನಂತರ ಅದೇ ಸಾಲಿನಲ್ಲಿ ಮುಂದುವರೆದು ಇದು ದೇವಾಲಯದ ಮುಂಭಾಗ. ಇಲ್ಲಿಂದ ನಾವು ಒಳಗಡೆ ಹೋಗಬೇಕಾಗತ್ತೆ. ರಾಯರ ದರ್ಶನ ಪಡೆದು ನಾವು ಹೊರಗಡೆ ಬಂದಮೇಲೆ ದೇವರಿಗೆ ಅಲಂಕಾರ ಮಾಡ್ತಾ ಇರತಕ್ಕಂಥ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ನೋಡ್ಬೋದು. ಒಂದು 2-3 ನಿಮಿಷಗಳ ಕಾಲ ದೇವ್ರ ಧ್ಯಾನ ಮಾಡಿ ನಾವು ಹೊರಗಡೆ ಬರಬೇಕಾದ್ರೆ ನಮಗೆ ದೇವರಿಗೆ ಮಂತ್ರಿಸಿರ್ತಕ್ಕಂತಹ ಮಂತ್ರಾಕ್ಷತೆ ಮತ್ತು ತೀರ್ಥ ಕೊಡ್ತಾ ಇರ್ತಾರೆ. ಮೊದಲ ಬಾರಿ ಏನಾದರೂ ಮಂತ್ರಾಲಯಕ್ಕೆ ಹೋಗಿದ್ದರೆ, ನಿಮಗೆ ಗೊತ್ತಿಲ್ಲದೆ ಇದ್ದರೆ ಅಲ್ಲಿ ಕೇಳಿ ಪಡೆಯಿರಿ ಮಂತ್ರಾಕ್ಷತೆ ಮತ್ತು ತೀರ್ಥ. ಫ್ಯಾಮಿಲಿದ ಹಂಗೆ ಒಂದು ಫೋಟೋ ಕ್ಲಿಕ್. ನಂತರ ದೇವಾಲಯದ ಹೊರಾಂಗಣ ನೋಡಬೇಕು ನೀವು. ಒಬ್ಬೊಬ್ಬೊಬ್ಬೊಬ್ಬ ಜನ ಸಾಗರ. ದೇವ್ರ ದರ್ಶನ ಆಯಿತು, ಫ್ಯಾಮಿಲಿ ಜೊತೆ ಒಂದು ಫೋಟೋನು ಕ್ಲಿಕ್ ಆಯಿತು. ಕೊನೆಯದಾಗಿ ಪ್ರಸಾದ ತೊಗೊಳ್ಳೋಣ ಬನ್ನಿ. ಇದು ನನ್ನ ಮೊದಲ ವಿಡಿಯೋ. ಇನ್ನಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ.